ಶ್ರೀಕೃಷ್ಣಾರ್ಜುನ ಸಂವಾದ ಭಾಷಾ ಟೀಕಾ ಶ್ರೀ ಪರಮಹಂಸ ಯೋಗಾನಂದ ಶ್ರೀ ಗುರುಗಳಿಂದ ಭಗವದ್ಗೀತೆಯ ಮುಂದುವರೆದ ಭಾಗ. ಇವತ್ತು ಶ್ಲೋಕ ನಾವು 3 ನೋಡೋಣ. ಪಶ್ಯೈತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಶಮೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತಿಂ ಚಮುಂ ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತ. ಸೊ ಪಶ್ಯ ಏತಾಂ ಅಂದ್ರೆ ಪಶ್ಯ ಅಂದ್ರೆ ನೋಡುವುದು ಅಂತ, ಏತಾಂ ಅಂದ್ರೆ ಪಾಂಡುಪುತ್ರಾಣ, ಏತಾಂ ಅಂದ್ರೆ ಈ ಅಂತೇಳಿ, ಪಾಂಡುಪುತ್ರ ಅಂದ್ರೆ ಪಾಂಡುಪುತ್ರರನ್ನ, ಆಚಾರ್ಯ ಅಂದ್ರೆ ಗುರುಗಳನ್ನ, ಮಾತೀಂ ಅಂದ್ರೆ ಮಹತ್ತಾದ, ಚಮೂಂ ಅಂದ್ರೆ ಸೇನಾ ಬಲವನ್ನ, ಯೂಢಾಂ ಅಂದ್ರೆ ವ್ಯೂಹ ರಚನೆಯಲ್ಲಿರುವಂತ ಸೇನಾ ಬಲವನ್ನ ನೋಡಿದ. ದ್ರುಪದ ಪುತ್ರೇಣ ಅಂದ್ರೆ ದ್ರುಪದ ಮಗನಿಂದ, ತವ ನಿಮ್ಮ ಶಿಷ್ಯನಾದ, ಶಿಷ್ಯೇಣ ಅಂದ್ರೆ ತವ ಅಂದ್ರೆ ನಿಮ್ಮ ಶಿಷ್ಯನಾದ, ಧೀಮತ ಬಹಳ ಬುದ್ಧಿವಂತನಾದವನು. ಅದರ ಅರ್ಥ ಅನುವಾದ ಹೇಳೋದಾದ್ರೆ, ಆಚಾರ್ಯರೇ ನಿಮ್ಮ ಈ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ ಅಂತ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳುವಂಥದ್ದು ಮಾತು. ಸೊ ಇದರ ಭಾಷ್ಯ ಟೀಕವನ್ನ ಗುರೂಜಿಯವರು ಒಂದೊಂದು ಶ್ಲೋಕವನ್ನು ಧ್ಯಾನಸ್ಥರಾಗಿ ನಿಜವಾದ ಗೂಢಾರ್ಥ ಮತ್ತೆ ಗಾಢಾರ್ಥ ಏನಿದೆ ಅನ್ನೋದನ್ನ ಕಂಡುಕೊಂಡು ಅವರು ಇಲ್ಲಿ ಬರೆದಿದ್ದೀವಿ ಅನ್ನೋದು ನಾವು ಹಿಂದೆ ನೋಡಿದ್ದೇವೆ. ಸೊ ಹಾಗಾಗಿ ಇದು ಯಾವ ಕಾಲಕ್ಕೂ ಯಾರಿಗೂ ಅಂದ್ರೆ ವೈಯಕ್ತಿಕವಾಗಿಯೂ ಅನ್ವಯ ಆಗುವಂತಹ ಒಂದು ಅತ್ಯಮೂಲ್ಯವಾದಂತ ಭಾಷಾ ಟೀಕಾ. ಹಲವಾರು 150 ರೀತಿಯ ಭಾಷಾ ಟೀಕೆಗಳು ಈಗ ಲಭ್ಯ ಇದ್ದಾವೆ ಭಗವದ್ಗೀತೆಗೆ. ಆದರೆ ವೈಯಕ್ತಿಕವಾಗಿ ವಿಶಿಷ್ಟವಾಗಿ ಅನ್ವಯ ಮಾಡಿಕೊಳ್ಳುವಂತಹ ಏಕೈಕ ಭಾಷಾ ಟೀಕಾ ಅಂದ್ರೆ ಅದು ನಮ್ಮ ಪರಮಹಂಸ ಯೋಗಾನಂದ ಗುರುಗಳು ಬರೆದಿರುವಂತಹ ಶ್ರೀಕೃಷ್ಣಾರ್ಜುನ ಸಂವಾದ. ಓ ಗುರುಗಳೇ, ಪಾಂಡುಪುತ್ರರ ಈ ಬೃಹತ್ ಸೈನ್ಯವನ್ನು ನೋಡ್ರಿ, ಇದನ್ನು ನಿಮ್ಮ ಬುದ್ಧಿವಂತ ಶಿಷ್ಯ ದ್ರುಪದನ ಮಗ ಏರ್ಪಡಿಸಿದ್ದಾನೆ. ಓ ಗುರುವೇ, ನಿನ್ನ ಪ್ರತಿಭಾನ್ವಿತ ಶಿಷ್ಯ ದ್ರುಪದನ ಮಗನಿಂದ ಯುದ್ಧ ಕ್ರಮದಲ್ಲಿ ಜೋಡಿಸಲ್ಪಟ್ಟಂತ ಪಾಂಡುಪುತ್ರರ ಈ ಮಹಾಸೇನೆಯನ್ನ ನೋಡಿ ಅಂತ ದುರ್ಯೋಧನ ಸಂಬೋಧಿಸ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಭಕ್ತನ ಅವಲೋಕನದ ಸಮಯದಲ್ಲಿ ರಾಜಭೌತಿಕ ಬಯಕೆಯು ತನ್ನ ಗುರು ದ್ರೋಣನನ್ನ ಉದ್ದೇಶಿಸಿ ಮಾಡಿದಂತಹ ಮಾತು ಅಂತ ನಾವು ಇಲ್ಲಿ ತಗೊಂಡಿದ್ದಾರೆ ಗುರುಜಿಯವರು. ಭಕ್ತನ ಆತ್ಮಾವಲೋಕನ ಅಂದ್ರೆ ಆತ್ಮಾವಲೋಕನ, ಹೇಗೆ ಅವನು ಸೇನೆಯನ್ನ ನೋಡಿದ್ನೋ ಹಾಗೆ ಆತ್ಮಾವಲೋಕನ ಸಮಯದಲ್ಲಿ ಇಲ್ಲಿ ದುರ್ಯೋಧನ ಅಂದ್ರೆ ನಾವು ಈಗಾಗಲೇ ತಿಳ್ಕೊಂಡಿರುವಂತೆ ಭೌತಿಕ ಬಯಕೆಯನ್ನ ಪ್ರತಿಬಿಂಬಿಸುವಂತ ರಾಜ ತನ್ನ ಗುರು ದ್ರೋಣನನ್ನ ಉದ್ದೇಶಿಸಿ ಹೇಳಿರುವಂತ ಮಾತು. ಇಲ್ಲಿ ಈಗ ಪಾಂಡವರ ಬಲಿಷ್ಠ ಸೈನ್ಯ, ಇಲ್ಲಿ ಪಾಂಡವರು ಅಂದ್ರೆ ನಾವು ಈಗಾಗಲೇ ತಿಳ್ಕೊಂಡಿದೀವಿ ವರ್ಟೆಬ್ರಲ್ ಕಾಲಮ್ ಅಲ್ಲಿ ಅಂದ್ರೆ ಬೆನ್ನು ಮೂಳೆಯ ಕೇಂದ್ರಗಳಲ್ಲಿ ನೆಲೆಸಿಕೊಂಡಿರುವಂತಹ ಶಕ್ತಿಗಳು, ತಾರತಮ್ಯ ಶಕ್ತಿಗಳೇನಿದೆ, ಮೂಲಾಧಾರದಿಂದ ಇಟ್ಕೊಂಡು 5 ಚಕ್ರಗಳು ಪಂಚ ಪಾಂಡವರು ಅಂತ ತಗೊಂಡಿದ್ದಾರೆ ಅಂತ ನಾವು ನೋಡಿದ್ದೇವೆ. ಆ ರೀತಿದ್ದು ನಿಮ್ಮ ಶಿಷ್ಯನ ನಿರ್ದೇಶನದಲ್ಲಿ, ಅಂದ್ರೆ ಇಲ್ಲಿ ನಿಮ್ಮ ಶಿಷ್ಯನ ನಿರ್ದೇಶನದಲ್ಲಿ ಅಂತಂದ್ರೆ ಅಂತರ್ಬೋಧೆಯ ಜಾಗೃತಿಯ ಶಾಂತ ಆಂತರಿಕ ಬೆಳಕು ಅಂತ. ಸೊ ಇಲ್ಲಿ ನಿಮ್ಮ ಶಿಷ್ಯ ಬುದ್ಧಿವಂತ ಅಂತ ಹೇಳಿರೋದ್ರಿಂದ ಇಲ್ಲಿ ಅಂತರ್ಬೋಧೆಯ ಜಾಗೃತಿಕ ಶಾಂತ ಆಂತರಿಕ ಬೆಳಕು, ಧ್ಯಾನದ ಇಂದಿನ ಅಭ್ಯಾಸ ದ್ರೋಣನ ಶಿಷ್ಯ. ಸೊ ಇಲ್ಲಿ ಶಿಷ್ಯ ಅಂದ್ರೆ ಧ್ಯಾನದ ಇಂದಿನ ಅಭ್ಯಾಸವನ್ನ, ಅಂದ್ರೆ ದ್ರೋಣನ ಶಿಷ್ಯ ಯಾರು ದ್ರುಪದ ಇದ್ದಾನಲ್ಲ, ಅವನು ಜಾಗೃತಿಯ ಶಾಂತ ಆಂತರಿಕ ಬೆಳಕನ್ನ ಪ್ರತಿಬಿಂಬಿಸ್ತಾನೆ ಅನ್ನೋದನ್ನ ಇಲ್ಲಿ ತೋರಿಸಿದೆ. ಯುದ್ಧಕ್ಕೆ ಸಜ್ಜಾಗಿದೆ. ದ್ರುಪದನ ಈ ಮಗ ಏನಿದ್ದಾನೆ, ದೃಷ್ಟದ್ಯುಮ್ನ ಅಂತ ಬರುತ್ತಲ್ಲ, ಆ ಮಗ ಆಳವಾದ ಆಧ್ಯಾತ್ಮಿಕ ಉತ್ಸಾಹ ಮತ್ತು ದೈವಿಕ ಭಕ್ತಿಯಿಂದ ಉಂಟಾಗುವ ಭೌತಿಕ ಆನಂದದ ಬಗ್ಗೆ ದ್ರುಪದ ನಿರಾಸಕ್ತಿಯಿಂದ ಜನಿಸಿದಂತಹ ಮಗ. ಸೊ ಇಲ್ಲಿ ದೃಷ್ಟದ್ಯುಮ್ನನ್ನ ಏನ್ ಹೇಳ್ತಾರೆ ಅಂತ ಅಂದ್ರೆ ಆಳವಾದ ಆಧ್ಯಾತ್ಮಿಕ ಉತ್ಸಾಹ ಮತ್ತು ದೈವಿಕ ಭಕ್ತಿಯಿಂದ ಉಂಟಾಗುವ ಭೌತಿಕ ಆನಂದದ ಬಗ್ಗೆ ದ್ರುಪದ ನಿರಾಸಕ್ತಿಯಿಂದ ಜನಿಸಿದಂಥವನು.
ನೀವು ಕೌಶಲ್ಯಪೂರ್ಣರಾಗಲು ತರಬೇತಿ ನೀಡಿದ್ದೀರಿ ಅಂತ ಹೇಳ್ತಾರೆ. ಮಾನಸಿಕ ಯುದ್ಧಗಳು, ಅವನು ಈಗ ನಮ್ಮ ವಿರುದ್ಧ ನಿಂತಿದ್ದಾನೆ. ಪಾಂಡವ ಸೈನ್ಯದ ಪ್ರಬಲ ಸೇನಾಪತಿ. ಸೊ ಪಾಂಡವ ಸೈನ್ಯದ ಪ್ರಬಲ ಸೇನಾಪತಿ ಅಂದ್ರೆ ಆ ನಿಗೂಢ ಸೈನಿಕರ ನಾಯಕ, ತಾರತಮ್ಯ ಮಾಡುವಂತ ನಿಗೂಢ ಸೈನಿಕರ ಒಂದು ನಾಯಕ ಎನ್ನಿದ್ದಾರೆ, ಅದು ಪ್ರಬಲ ಸೇನಾಪತಿ ಅಂತ ಹೇಳಿದ್ದಾರೆ. ಇಷ್ಟು ಆ ಅನ್ವಯ ಮಾಡಿಕೊಂಡಿರುವಂಥದ್ದು. ಆದ್ರೆ ಇನ್ನು ಒಳಹೊಕ್ಕಿ ವಿಚಾರ ಮಾಡಿದಾಗ ದೈವಿಕ ಗ್ರಹಿಕೆಗಳ ಶಾಂತ ಆಂತರಿಕ ಬೆಳಕಿನ ಸಾಂಕೇತಿಕ ಶಕ್ತಿಯನ್ನ ಹೇಗೆ ತಗೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮಾನಸಿಕ ಯುದ್ಧಕ್ಕೆ ಶುದ್ಧ ತಾರತಮ್ಯದ ಸಾಮರ್ಥ್ಯಗಳನ್ನ ಸಿದ್ಧಪಡಿಸುತ್ತಿರುವಂತ ಅಸಾಧಾರಣ ಸೇನಾಧಿಪತಿಯು ಒಬ್ಬ ಸಹೋದರ ಶಿಷ್ಯ, ರಾಜ ದ್ರುಪದನ ಮಗ, ದುರ್ಯೋಧನನ ಸ್ವಂತ ಗುರು ಮತ್ತು ಮುಖ್ಯ ಬೆಂಬಲಿಗ. ಇಂದಿನ ಅಭ್ಯಾಸದಲ್ಲಿ ನಾವು ನೋಡಿದ್ದೀವಿ, ದ್ರೋಣನ ಕೌಶಲ್ಯಪೂರ್ಣ ಶಿಷ್ಯ ಎಂದು ದುರ್ಯೋಧನ ಸಂಬೋಧಿಸಿದ್ದಾನೆ. ದುರ್ಯೋಧನ ಭೌತಿಕ ಬಗೆಯ ಒಂದು ಆಶ್ಚರ್ಯಚಕಿತನಾಗ್ತಾನೆ, ಮತ್ತೆ ಅಸಮಾಧಾನಗೊಳ್ತಾನೆ. ಇಲ್ಲಿ ದ್ರುಪದನ ಮಗ ದೃಷ್ಟದ್ಯುಮ್ನು, ಇದನ್ನ ನಾವು ನೋಡೋದಾದ್ರೆ, ಆ ಪದದ ಅರ್ಥ, ಶಬ್ದದ ಅರ್ಥ ರೂಪಕವಾಗಿ ತಗೊಳ್ಳೋದಾದ್ರೆ, ದೈವಿಕ ಗ್ರಹಿಕೆಯ ಶಾಂತ ಆಂತರಿಕ ಬೆಳಕನ್ನು ಭಕ್ತ ಜಾಗೃತಿಯ ಅಂತಃಪ್ರಜ್ಞೆಯನ್ನ ಪ್ರತಿನಿಧಿಸ್ತಾನೆ. ಇಲ್ಲಿ ದೃಷ್ಟದ್ಯುಮ್ನು ಅನ್ನೋ ಏನನ್ನ ಬಿಂಬಿಸ್ತಾನೆ ಅಂದ್ರೆ ಆಂತರಿಕ ಬೆಳಕು, ಅಂತಃಪ್ರಜ್ಞೆಯ ಬೆಳಕನ್ನ, ಆಂತರಿಕ ಬೆಳಕನ್ನ ಜಾಗೃತಿ ಮಾಡುವಂತವನು ಅನ್ನೋದು ತಿಳಿಸ್ತದೆ. ಸೊ ಮಹಾಭಾರತದ ಸಾಂಕೇತಿಕತೆಯ ಸಂಕ್ಷಿಪ್ತ ಉಲ್ಲೇಖದ ಮಹತ್ವವನ್ನು ವಿವರಿಸ್ತದೆ. ಈ ರೀತಿ ಸಾಂಕೇತಿಕವಾಗಿ ಸಂಕ್ಷಿಪ್ತವಾದಂತ ಒಂದು ಒಳನೋಟವನ್ನ ಕೊಡುತ್ತದೆ. ಯೌವನದಲ್ಲಿ ದ್ರೋಣ ಮತ್ತು ದ್ರುಪದರು ಆಪ್ತ ಮಿತ್ರರಾಗಿದ್ದರು. ನಂತರದ ವರ್ಷಗಳಲ್ಲಿ ಪಾಂಚಾಲ ರಾಜನಾಗಿ ದ್ರುಪದ ಸಿಂಹಾಸನವನ್ನು ಏರಿದಾಗ ದ್ರೋಣನನ್ನು ತಿರಸ್ಕಾರದಿಂದ ಕಂಡನು. ಅವನು ತಮ್ಮ ಇಂದಿನ ಸ್ನೇಹವನ್ನು ನಂಬಿಕೊಂಡು ರಾಜನಿಂದ ಕೃಪೆಯನ್ನು ಪಡೆಯಲು ಬಂದನು. ಯಾರು? ದ್ರುಪದನ ಹತ್ತಿರ ದ್ರೋಣಾಚಾರ್ಯ ಬರ್ತಾನೆ. ಅವರು ಇಬ್ರು ಕ್ಲಾಸ್ಮೇಟ್ಸ್ ಅವರು. ಹಾಗಾಗಿ ಸಿಂಹಾಸನ ಏರಿರ್ತಕ್ಕಂಥ ದ್ರುಪದನ ಹತ್ರ ಬರ್ತಾನೆ. ಕೋಪಗೊಂಡ ದ್ರೋಣನು ಅವನು ತಮ್ಮ ಇಂದಿನ ಸ್ನೇಹವನ್ನು ನಂಬಿಕೊಂಡು ರಾಜನಿಂದ ಕೃಪೆಯನ್ನು ಪಡೆಯಲು ಬಂದನು. ಕೋಪಗೊಂಡ ದ್ರೋಣನು ಪಾಂಡವರ ಸಹಾಯದಿಂದ ದ್ರುಪದನ ಮೇಲೆ ಸೇಡು ತೀರಿಸಿಕೊಂಡನು. ಆಗ ಅವನಿಗೆ ಅವಮಾನಕರವಾಗುವ ರೀತಿಯಲ್ಲಿ ಮಾತಾಡಿ ಕಳಿಸ್ತಾನೆ ದ್ರುಪದ. ಸೊ ಹಾಗಾಗಿ ಅದನ್ನ ಸೇಡನ್ನ ಇಟ್ಕೊಂಡು ಪಾಂಡವರ ಸಹಾಯದಿಂದ ದ್ರುಪದನ ಮೇಲೆ ಸೇಡು ತೀರಿಸ್ಕೊತಾನೆ. ಅವನಿಗೆ ಅವಮಾನಕರ ಯುದ್ಧ ಸೋಲುಂಟಾಯಿತು. ಅದರಲ್ಲಿ ಅವನು ತನ್ನ ರಾಜ್ಯವನ್ನು ಕಳೆದುಕೊಂಡನು. ದ್ರುಪದ ರಾಜ್ಯವನ್ನು ಕಳೆದುಕೊಳ್ತಾನೆ ಮತ್ತು ದ್ರೋಣನಿಂದ ಸೆರೆ ಹಿಡಿಯಲ್ಪಟ್ಟನು. ದಯೆಯಿಂದ ದ್ರೋಣನು ದ್ರುಪದನನ್ನು ಬಿಡುಗಡೆ ಮಾಡಿ ತನ್ನ ಇಂದಿನ ರಾಜ್ಯದ ದಕ್ಷಿಣಾರ್ಧವನ್ನು ಉಳಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟನು. ಆದಾಗ್ಯೂ ದ್ರುಪದನು ದ್ರೋಣನ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಪ್ರತಿಜ್ಞೆ ಮಾಡಿದನು. ಯಜ್ಞವಿಧಿಯ ಮೂಲಕ ಅವನು ದ್ರೋಣನನ್ನು ನಾಶ ಮಾಡುವ ಧೈರ್ಯ ಮತ್ತು ಸಾಮರ್ಥ್ಯವನ್ನು ಹೊಂದಿರುವ ಮಗನನ್ನು ಪಡೆದನು. ಆ ಮಗನೇ ದೃಷ್ಟದ್ಯುಮ್ನು. ಯಜ್ಞದ ಬೆಂಕಿಯಿಂದ ಆಕಾಶ ಯೋಧನಾಗಿ ಹೊರಹೊಮ್ಮಿದನು. ಮಹಾ ತೇಜಸ್ಸಿನಿಂದ ಹೊಳೆಯುತ್ತಿದ್ದನು ಮತ್ತು ಆತ್ಮವಿಶ್ವಾಸದ ಧೈರ್ಯವನ್ನು ಹೊಂದಿದ್ದನು. ದೃಷ್ಟದ್ಯುಮ್ನು ಹೇಗಿದ್ದಾನೆ, ಯಜ್ಞದಲ್ಲಿ ಪಡ್ಕೊಂಡಂತಹ ಆ ದೃಷ್ಟದ್ಯುಮ್ನು ಹೇಗಿದ್ದ ಅಂತ ಹೇಳ್ತಾರೆ. ಅದು ಯಜ್ಞ ವಿಧಿಯ ಮೂಲಕ ಅವನು ದ್ರೋಣನನ್ನು ನಾಶ ಮಾಡುವ ಒಂದು ಸಾಮರ್ಥ್ಯ ಇರುವಂತ ಮತ್ತೆ ಧೈರ್ಯ ಇರ್ತಕ್ಕಂತಹ ಮಗನನ್ನ ಪಡೆದಿದ್ದ. ಆ ಮಗ ದೃಷ್ಟದ್ಯುಮ್ನು ಯಜ್ಞದ ಬೆಂಕಿಯಲ್ಲಿ ಆಕಾಶ ಯೋಧನಾಗಿ ಹೊರಹೊಮ್ಮಿದ್ದನು, ಮಹಾ ತೇಜಸ್ಸಿನಿಂದ ಹೊಳೆಯುತ್ತಿದ್ದನು ಮತ್ತು ಆತ್ಮವಿಶ್ವಾಸದ ಧೈರ್ಯವನ್ನ ಹೊಂದಿದ್ದನು. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅಂತಿಮವಾಗಿ ದ್ರೋಣನನ್ನು ವಧಿಸಲಾಯಿತು. ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣನನ್ನ ವಧಿಸಿದ್ರು, ಅಂದ್ರೆ ಹತ್ಯೆ ಮಾಡಿದ್ರು. ಯಾವ್ದ್ರಿಂದ? ದೃಷ್ಟದ್ಯುಮ್ನನ ಕೈಯಲ್ಲಿ ಹತ ಆಯ್ತು. ಸೊ ಇದು ನಾವು ಗಮನಿಸ್ಬೇಕಾದಂತ ವಿಚಾರ. ದ್ರೋಣ ಅಂದ್ರೆ ಯಾರು? ಸ್ಟೀರಿಯೋ ಟೈಪ್ ಥಾಟ್ ಇರುವಂತವನು ಅಂತ ನಾವು ನೋಡಿದ್ವಿ. ಅಂದ್ರೆ ಪರಿವರ್ತಿತ ಪದೇ ಪದೇ ಪರ್ಯಾವರ್ತನೆ ಆಗುವಂತ ಆಲೋಚನೆಗಳು ಅಂತ
ನಕಾರಾತ್ಮಕವಾದ ಭಾವನೆಗಳನ್ನು ಒಳಗೊಂಡಂತವನು ದ್ರೋಣ ಅಂತ. ಅಂತಹ ದ್ರೋಣನನ್ನ ದೃಷ್ಟದ್ಯುಮ್ನು ಹತ್ಯೆ ಮಾಡ್ತಾನೆ ಅನ್ನೋದು ಕುರುಕ್ಷೇತ್ರದ ಕೊನೆಯಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ದ್ರೋಣನು ಸಂಸ್ಕಾರ ಅಥವಾ ಇಂದಿನ ಅಭ್ಯಾಸ ಪ್ರವೃತ್ತಿಯನ್ನು ಪ್ರತಿನಿಧಿಸ್ತಾನೆ ಎಂಬುದು ಈಗಾಗಲೇ ದೃಢಪಟ್ಟಿದೆ. ಈಗಾಗಲೇ ಹಿಂದೆ ನಾವು ನೋಡ್ಕೊಂಡಿದ್ದೇವೆ. ಸೊ ಮುಂದಿನ ಶ್ಲೋಕದಲ್ಲಿ ಹೆಚ್ಚು ಸಂಪೂರ್ಣವಾಗಿ ವಿವರಿಸಿದಂತೆ ದೃಪದನು ವಿರಕ್ತಿಯನ್ನು ಪ್ರತಿನಿಧಿಸುತ್ತಾನೆ. ಮುಂದೆ ದೃಪದನ ಬಗ್ಗೆ ಹೆಚ್ಚು ವಿವರಣೆ ಬರುತ್ತೆ, ಅದನ್ನ ಆನಂತರಕ್ಕೆ ನೋಡೋಣ. ಸೊ ದೃಪದ ಅಂದ್ರೆ ಈ ದೃಷ್ಟದ್ಯುಮ್ನ ತಂದೆ ಅಥವಾ ದ್ರೋಣನ ಸ್ನೇಹಿತ ಆಗಿದ್ದಂಥವನು. ಆ ಎಲ್ಲಿ ಪಾಠಶಾಲೆಯಲ್ಲಿ ಸ್ನೇಹಿತನಾಗಿರುವಂತಹ ದೃಪದ ವಿರಕ್ತಿಯನ್ನ ಪ್ರತಿನಿಧಿಸುತ್ತಾನೆ. ಆಳವಾದ ಆಧ್ಯಾತ್ಮಿಕ ಉತ್ಸಾಹ ಮತ್ತು ದೈವಿಕ ಭಕ್ತಿಯಿಂದಾಗಿ ಭೌತಿಕ ಆನಂದದ ಮೇಲಿನ ಅಸಹ್ಯ ಆರಂಭದಲ್ಲಿ ಭಕ್ತನು ತನ್ನ ತೀವ್ರವಾದ ಆಧ್ಯಾತ್ಮಿಕ ಬಯಕೆ ಮತ್ತು ಅವನ ಆಂತರಿಕ ಒಲವುಗಳು ಅಥವಾ ಸಂಸ್ಕಾರಗಳು ಸ್ನೇಹಿತರಂತೆ ಕಾಣುತ್ತವೆ ಎಂದು ಕಂಡುಕೊಳ್ಳುತ್ತಾನೆ. ಇಲ್ಲಿ ಸ್ನೇಹಿತತ್ವವನ್ನು ಹೆಂಗೆ ತಗೊಂಡಿದ್ದಾರೆ ಅಂತಂದ್ರೆ, ದೈವಿಕ ಭಕ್ತಿ ಮತ್ತೆ ಭೌತಿಕ ಆನಂದ ಸಹಜವಾಗಿ ಒಂದಕ್ಕೊಂದು ಆಗದೆ ಇರುವಂತವು. ಆರಂಭದಲ್ಲಿ ಹೆಂಗ್ ಕಾಣಿಸುತ್ತೆ, ತೀವ್ರವಾದ ಆಧ್ಯಾತ್ಮಿಕ ಬಯಕೆ ಇರುವಂತಹ ವ್ಯಕ್ತಿ ಮತ್ತೆ ಆಂತರಿಕ ಒಲವುಗಳು ಅಥವಾ ಸಂಸ್ಕಾರಗಳು ಸ್ನೇಹಿತರಂತೆ ಮೇಲ್ನೋಟಕ್ಕೆ ಕಾಣ್ತವೆ ಅನ್ನೋದನ್ನ ಆ ಒಂದು ದೃಪದ ಮತ್ತು ದ್ರೋಣನ ಫ್ರೆಂಡ್ಶಿಪ್, ಸ್ನೇಹಿತತ್ವವನ್ನ ಪ್ರತಿಬಿಂಬಿಸುತ್ತೆ ಅಂತ ಗುರುಜಿಯವರು ಹೇಳ್ತಾರೆ. ಆದರೆ ಸಂಸ್ಕಾರವು ತನ್ನ ಭೌತಿಕ ಇಂದ್ರಿಯ ಪ್ರವೃತ್ತಿಗಳನ್ನು ವ್ಯಕ್ತಪಡಿಸಿದಾಗ ಆಧ್ಯಾತ್ಮಿಕ ಬಯಕೆ ಆ ಸಹವಾಸವನ್ನು ತಿರಸ್ಕರಿಸುತ್ತದೆ. ಆ ಒಂದು ಮಿತ್ರತ್ವವನ್ನ ಯಾಕೆ ತಿರಸ್ಕರಿಸ್ತದೆ? ಅದು ಒಂದು ಭೌತಿಕ ಇಂದ್ರಿಯ ಪ್ರವೃತ್ತಿಗಳನ್ನ ವ್ಯಕ್ತಪಡಿಸುವಂಥದ್ದು, ಇನ್ನೊಂದು ಆಧ್ಯಾತ್ಮಿಕ ಬಯಕೆಯನ್ನ ವ್ಯಕ್ತಪಡಿಸುವಂಥದ್ದು, ಅಭಿವ್ಯಕ್ತಪಡಿಸುವಂಥದ್ದು. ಹಾಗಾಗಿ ಈ ಸಹವಾಸವನ್ನ ತಿರಸ್ಕರಿಸುತ್ತದೆ. ನಂತರ ಅಭ್ಯಾಸವು ಪ್ರತೀಕಾರ ತೀರಿಸಿಕೊಳ್ಳುತ್ತದೆ ಮತ್ತು ಭಕ್ತನ ಆಧ್ಯಾತ್ಮಿಕ ಉತ್ಸಾಹದ ಮೇಲೆ ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಯಾವಾಗ ಒಬ್ರಿಗೊಬ್ರು ವಿರುದ್ಧವಾದ ಪ್ರವೃತ್ತಿಯನ್ನು ಹೊಂದಿರ್ತಾರೋ ಅವಾಗ ಸೇಡು ತೀರಿಸಿಕೊಳ್ಳುವಂಥದ್ದು ಸಹಜವಾಗಿರುತ್ತೆ. ಹಾಗೆ ಈ ರೀತಿಯ ಮನೋಭಾವನೆಯನ್ನು ಆಧ್ಯಾತ್ಮಿಕ ಮತ್ತು ಭೌತಿಕ ಉತ್ಸಾಹದಿಂದ ಉಂಟಾಗುವಂತಹ ಅಲ್ಲೋಲ ಕಲ್ಲೋಲಗಳು ದ್ವೇಷಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದನ್ನು ಇಂದಿನ ಅಭ್ಯಾಸಗಳು ಮತ್ತು ಅವನನ್ನು ತಡೆಯಲು ಪ್ರಚೋದಿಸಲ್ಪಟ್ಟ ಸುಪ್ತ ಪ್ರವೃತ್ತಿಗಳ ಸೆರೆಯಾಳುವನ್ನಾಗಿ ಮಾಡುತ್ತದೆ. ಭಕ್ತನು ತನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಬಲವಾಗಿ ನೆಲೆಗೊಳ್ಳುವವರೆಗೆ ಅವನು ಮೊದಲು ತನ್ನ ಕೆಟ್ಟ ಅಭ್ಯಾಸಗಳನ್ನು ಎದುರಿಸಬೇಕಾಗುತ್ತದೆ. ಇವುಗಳನ್ನು ತ್ಯಜಿಸಿದ ನಂತರ ಅವನು ಪಾಲಿಸಬೇಕಾದ ಸಾರ್ವಭೌಮ ಸ್ವಾತಂತ್ರ್ಯವು ಇನ್ನೂ ಸಂಪೂರ್ಣವಾಗಿ ಮುಕ್ತವಾಗಿಲ್ಲ. ಸೊ ಇಲ್ಲೇನು, ಭಕ್ತ ಆಧ್ಯಾತ್ಮಿಕ ಜೀವನದಲ್ಲಿ ಬಲವಾಗಿ ನೆಲೆಗೊಳ್ಳುವವರೆಗೆ, ಒಂದು ಹಿಡಿತವನ್ನ ಸಾಧಿಸುವವರೆಗೆ ಅವನು ತನಗೆ ಇರ್ತಕ್ಕಂತಹ ಕೆಟ್ಟ ಅಭ್ಯಾಸಗಳನ್ನ ಎದುರಿಸಬೇಕಾಗ್ತದೆ. ಅವುಗಳನ್ನ ಬಿಡದೆ ಅಂದ್ರೆ ತ್ಯಜಿಸಿದ ನಂತರ ಅವನು ಪಾಲಿಸಬೇಕಾಗಿರ್ತಕ್ಕಂಥ ಸಾರ್ವಭೌಮ ಸ್ವಾತಂತ್ರ್ಯವು ಇನ್ನೂ ಸಂಪೂರ್ಣವಾಗಿ ಮುಕ್ತವಾಗಿಲ್ಲ. ಆದರೆ ಅವನ ತಾರತಮ್ಯದ ಮುಕ್ತ ಇಚ್ಛೆಯನ್ನು ಬಂಧಿಸುವ ಇಂದಿನ ಸುಪ್ತ ಸಂಸ್ಕಾರಗಳಿಂದ ಬಂಧಿಸಲ್ಪಟ್ಟಿದೆ ಎಂದು ಅವನು ಇದ್ದಕ್ಕಿದ್ದಂತೆ ಕಂಡುಕೊಳ್ಳುತ್ತಾನೆ. ಭೌತಿಕವಾಗಿ ಒಲವು ಹೊಂದಿರುವ ಇಂದ್ರಿಯಗಳೊಂದಿಗೆ ಸಂಪರ್ಕ ಹೊಂದಿದ ದೈಹಿಕ ಸಾಮ್ರಾಜ್ಯದ ಅರ್ಧದಷ್ಟು ದಕ್ಷಿಣ ಭಾಗವನ್ನು ಅಥವಾ ಕೆಳಗಿನ ಬೆನ್ನು ಮೂಳೆಯ ಕೇಂದ್ರಗಳನ್ನು ಪರಿಣಾಮಕಾರಿಯಾಗಿ ಆಳಬಹುದೆಂದು ಭಕ್ತನು ನೋಡುತ್ತಾನೆ. ಅಂದ್ರೆ ಬೆನ್ನು ಮೂಳೆಯನ್ನ ಅರ್ಧ ರಾಜ್ಯವನ್ನು ಕೊಟ್ಟು ಹೇಗೆ ದೃಪದನನ್ನ ಒಂದು ದ್ರೋಣ ಒಂದು ಇಟ್ಟಿರ್ತಾನೋ ಹಾಗೆ ಇಲ್ಲಿ ಭೌತಿಕವಾಗಿ ಒಲವು ಹೊಂದಿರುವ ಇಂದ್ರಿಯಗಳೊಂದಿಗೆ ಸಂಪರ್ಕ ಹೊಂದಿದ ದೈಹಿಕ ಸಾಮ್ರಾಜ್ಯದ ಅರ್ಧದಷ್ಟು ದಕ್ಷಿಣ ಭಾಗವನ್ನು, ಅಂದ್ರೆ ನಾವು ಕೆಳಮನೆ ಮೇಲ್ಮನೆ ಅಂತ ಹಿಂದೆ ನೋಡಿದ್ವಿ, ಹಾಗೆ ಕೆಳಗಿನ ಮನೆ ಅಂದ್ರೆ ಕೆಳಗಿನ ಬೆನ್ನು ಮೂಳೆಯ ಕೇಂದ್ರಗಳು, ಅವನ್ನ ಆಳೋದಕ್ಕೆ ಭಕ್ತನು ನೋಡುತ್ತಾನೆ. ಇದು ಭೌತಿಕ ದೈಹಿಕ ಸಾಮ್ರಾಜ್ಯ ಇಂದ್ರಿಯ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ. ಆದರೆ ಅಭ್ಯಾಸವು ಅದರ ಬಲವಾದ ಪ್ರವೃತ್ತಿಗಳು ಮತ್ತು ಪ್ರಚೋದನೆಗಳಿಗಿಂತ ಇನ್ನೂ ಶುದ್ಧ ತಾರತಮ್ಯದ ಕ್ಷೇತ್ರವನ್ನು ಸೆರೆ ಹಿಡಿಯುತ್ತದೆ. ಆದರೆ ಅಭ್ಯಾಸ ಇನ್ನೂ ಪ್ರಚೋದನೆ ಪ್ರವೃತ್ತಿಯಲ್ಲಿ ಇರೋದ್ರಿಂದ, ಬಲವಾದ ಪ್ರವೃತ್ತಿ ಇರೋದ್ರಿಂದ ಶುದ್ಧ ತಾರತಮ್ಯದ ಕ್ಷೇತ್ರವನ್ನು ಸೆರೆ ಹಿಡಿತದೆ. ಹೇಗೆ?
ದ್ರೋಣ ದೃಪದನನ್ನ ಸೆರೆ ಹಿಡಿದ್ನೋ ಹಾಗೆ ಅವು ಶುದ್ಧ ತಾರತಮ್ಯದ ಕ್ಷೇತ್ರವನ್ನು ಸೆರೆ ಹಿಡಿಯುತ್ತದೆ. ದೃಢ ನಿಶ್ಚಯ ಆದ ಭಕ್ತನು ನಂತರ ಆತ್ಮವನ್ನು ಎಲ್ಲ ಬಂಧನದಿಂದ ಮುಕ್ತಗೊಳಿಸುವ ಸಂಕಲ್ಪದೊಂದಿಗೆ ತನ್ನ ಆಧ್ಯಾತ್ಮಿಕ ಉತ್ಸಾಹವನ್ನು ಹುಟ್ಟುಹಾಕುತ್ತಾನೆ. ಅಥವಾ ಅವನ ಅವನ ನಿರಂತರ ಆಳವಾದ ಭಕ್ತಿಯು ಅವನಿಗೆ ಸಂತತಿಯನ್ನು, ಮಗನನ್ನು ನೀಡುತ್ತದೆ. ಅವನ ನಿರಂತರವಾದ ಆಧ್ಯಾತ್ಮಿಕ ಸಂಕಲ್ಪ ಹೊಂದಿದ್ರೆ, ಉತ್ಸಾಹವನ್ನ ಒಟ್ಟುಗೂಡಿಸ್ಕೊಂಡು ಅವನು ಪ್ರಯತ್ನ ಮಾಡ್ತಾ ಇದ್ರೆ ಅವನಿಗೆ ಸಂತತಿ ಸಿಗ್ತದೆ, ಮಗ ಸಿಗ್ತಾನೆ. ಅದು ಸತ್ಯವನ್ನು ಬಹಿರಂಗಪಡಿಸ ಅಭ್ಯಾಸದಿಂದ ತರಬೇತಿ ಪಡೆದ ಒಳ್ಳೆಯ ಶಕ್ತಿಗಳು ತಮ್ಮ ಸಹೋದರರ ಶಿಷ್ಯರನ್ನು ಭೌತಿಕ ಆಸೆಗಳನ್ನು ಮತ್ತು ಅವರ ದುಷ್ಟಶಕ್ತಿಗಳನ್ನು ನಾಶ ಮಾಡಲು ಸಮರ್ಥವಾಗಿವೆ. ಸೊ ಅಭ್ಯಾಸದಿಂದ ತರಬೇತಿ ಅಂದ್ರೆ ದೃಷ್ಟದ್ಯುಮ್ನು ಅದೇ ಅಭ್ಯಾಸ ಪಡ್ ಅಂತಃಪ್ರಜ್ಞೆ ಅಂದ್ರೆ ಒಳಗಿನ ಒಂದು ಕಾನ್ಶಿಯಸ್ನೆಸ್. ಸೊ ಅಭ್ಯಾಸದಿಂದ ತರಬೇತಿ ಪಡೆದ ಶಕ್ತಿಗಳು ತಮ್ಮ ಸಹೋದರರ ಶಿಷ್ಯರನ್ನು, ಅಂದ್ರೆ ಇಲ್ಲಿ ದುರ್ಯೋಧನ, ಭೌತಿಕ ಆಸೆಗಳನ್ನ ಪ್ರತಿಬಿಂಬ ಅಂತಿಮವಾಗಿ ಅಂದ್ರೆ ದೃಷ್ಟದ್ಯುಮ್ನು ಮತ್ತು ದೃಪದ ದುಷ್ಟಶಕ್ತಿಗಳನ್ನ ನಾಶ ಮಾಡಲು ಸಮರ್ಥವಾಗಿವೆ. ಇವು ಕೂಡ ಅಭ್ಯಾಸದಿಂದ ತರಬೇತಿ ಪಡೆದಿವೆ. ಆದರೆ ಅಂತಿಮವಾಗಿ ಯೋಗಿಯು ಎಲ್ಲ ಅಭ್ಯಾಸಗಳ ಪ್ರಭಾವವನ್ನು ಮೀರಿ ಎಲ್ಲ ಕ್ರಿಯೆಗಳನ್ನು ಮಾರ್ಗದರ್ಶನ ಮಾಡಲು ಆತ್ಮದ ಶುದ್ಧ ವಿವೇಚನಾ ಸಾಮರ್ಥ್ಯ, ಅಂತಃಪ್ರಜ್ಞೆಯನ್ನು ಮಾತ್ರ ಅವಲಂಬಿಸುತ್ತಾನೆ. ಶುದ್ಧ ವಿವೇಚನಾ ಬೆಳಕು, ಅಂತಃಪ್ರಜ್ಞೆ ಮಾತ್ರ ದೈವಿಕ ಸಾಕ್ಷಾತ್ಕಾರ, ಅದು ದ್ರೋಣ ಅಥವಾ ಅಭ್ಯಾಸವನ್ನು ಕೊಲ್ಲುವ ಶಕ್ತಿಯನ್ನು ಹೊಂದಿದೆ. ದೃಷ್ಟದ್ಯುಮ್ನು ಎಂಬ ಹೆಸರಿನಲ್ಲಿ ನಾವು ಇದನ್ನೇ ಸೂಚಿಸುತ್ತದೆ. ದೃಷ್ಟ ಎಂದರೆ ಧೈರ್ಯಶಾಲಿ ಅಥವಾ ಆತ್ಮವಿಶ್ವಾಸ. ದ್ಯುಮ್ನ ಎಂದರೆ ವೈಭವ, ಅಂದ್ರೆ ವೈಭವ ಶಕ್ತಿ. ಇದರಿಂದ ನಾವು ಏನನ್ನ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ ಧೈರ್ಯ ಅಥವಾ ಆತ್ಮವಿಶ್ವಾಸದ ವೈಭವವನ್ನ ಪಡೆಯುತ್ತೇವೆ ಅಂತ ಅರ್ಥ ಮಾಡ್ಕೋಬೇಕು. ದೃಷ್ಟದ್ಯುಮ್ನು ಅಂದ್ರೆ ನಮ್ಮೊಳಗಿರುವ ಧೈರ್ಯಶಾಲಿ ಮತ್ತೆ ಆತ್ಮವಿಶ್ವಾಸವಾದ ವೈಭವ ಶಕ್ತಿಯನ್ನ ಪಡೆದುಕೊಳ್ಳುವುದು ನಿಜವಾದ ದೃಷ್ಟದ್ಯುಮ್ನ ಎನ್ನುವ ಪದದ ಅರ್ಥ. ಸೊ ಇದನ್ನು ಶಾಂತ ಆಂತರಿಕ ಬೆಳಕು, ಸತ್ಯವನ್ನು ಬಹಿರಂಗಪಡಿಸುವ ಅಂತಹ ಪ್ರಜ್ಞೆ ಎಂದು ವ್ಯಾಖ್ಯಾನಿಸಬಹುದು. ಇದು ದಿಟ್ಟ ಮತ್ತು ಆತ್ಮವಿಶ್ವಾಸದಿಂದ ಕೂಡಿರುತ್ತದೆ, ಏಕೆಂದರೆ ಅದು ದೋಷರಹಿತವಾಗಿರುತ್ತದೆ. ಇದು ಅಭ್ಯಾಸವನ್ನು ನಾಶ ಮಾಡುವ ಏಕೈಕ ಶಕ್ತಿಯಾಗಿದೆ. ಅಂದ್ರೆ ನಮ್ಮ ದುರಾಭ್ಯಾಸಗಳನ್ನ ಮಾಡುವಂತಹ, ಅಂದ್ರೆ ದುರ್ಯೋಧನನ ಒಂದು ಭೌತಿಕ ಶಕ್ತಿಯನ್ನ ಪ್ರತಿಬಿಂಬಿಸುವ ಒಂದು ಸಂಕೇತವಾಗಿ ತಗೊಂಡಿರೋದ್ರಿಂದ ಅಂತಹ ಒಂದು ದುರಾಭ್ಯಾಸವನ್ನು ನಾಶ ಮಾಡುವಂತ ಏಕೈಕ ಶಕ್ತಿಯಾಗಿದೆ. ಇದು ಧ್ಯಾನದಲ್ಲಿ ಹೆಚ್ಚುತ್ತಿರುವ ಸಾಕ್ಷಾತ್ಕಾರದ ಆಂತರಿಕ ಬೆಳಕು. ಅಂದ್ರೆ ದೃಷ್ಟದ್ಯುಮ್ನೇನು ಧ್ಯಾನದಲ್ಲಿ ಹೆಚ್ಚುತ್ತಿರುವ ಸಾಕ್ಷಾತ್ಕಾರದ ಆಂತರಿಕ ಬೆಳಕು ಅಂತಿಮವಾಗಿ ಸಮಾಧಿಯಾಗಿ ವಿಕಸನಗೊಳ್ಳುತ್ತದೆ. ಇದು ಸಂಸ್ಕಾರಗಳ ಎಲ್ಲ ಬಂಧನಗಳನ್ನು ನಾಶಪಡಿಸುತ್ತದೆ. ಸೊ ಇಲ್ಲಿ ಬಂಧನ, ದೃಪದನನ್ನ ಬಂಧಿಸಿದ್ರು. ಸೊ ಇಲ್ಲಿ ಏನನ್ನ ನಾಶಪಡಿಸ್ತೀವಿ? ನಮ್ಮ ಸಂಸ್ಕಾರಗಳು, ಅಂದ್ರೆ ದುಷ್ಟ ಸಂಸ್ಕಾರಗಳೇನಿರುತ್ತೋ ಆ ಬಂಧನಗಳನ್ನ ನಾಶಪಡಿಸುವಂಥದ್ದು ಅನ್ನೋದನ್ನ ಕಂಡಿಡ್ಕೊಳ್ತೀವಿ. ದೃಷ್ಟದ್ಯುಮ್ನನು ದ್ರೋಣನ ಕೌಶಲ್ಯಪೂರ್ಣ ಶಿಷ್ಯ, ಆದರೆ ಒಳ್ಳೆಯ ಅಥವಾ ಆಧ್ಯಾತ್ಮಿಕ ಅಂಶದಲ್ಲಿ ಸಂಸ್ಕಾರ ಇದೆ ಎಂದು ಹೇಳಲಾಗುತ್ತದೆ. ಸೊ ದ್ರೋಣನ ಶಿಷ್ಯ ದೃಷ್ಟದ್ಯುಮ್ನೂ ಹೌದು, ಆದ್ರೆ ಒಳ್ಳೆಯ ಆಧ್ಯಾತ್ಮಿಕ ಅಂಶದ ಸಂಸ್ಕಾರವನ್ನ ಪ್ರತಿಬಿಂಬಿಸುವಂತ ಒಂದು ವ್ಯಕ್ತಿತ್ವವಾಗಿ ನಿಲ್ತದೆ ಅಂತ. ಏಕೆಂದರೆ ಧ್ಯಾನದ ಅಭ್ಯಾಸಕ್ಕೆ ಪದೇ ಪದೇ ಅನ್ವಯಿಸುವ ಅಭ್ಯಾಸದ ಶಕ್ತಿಯು ಅಂತರ್ಬೋಧೆಯ ದೈವಿಕ ಗ್ರಹಿಕೆಯ ಶಾಂತ ಆಂತರಿಕ ಬೆಳಕನ್ನು ಅಭಿವೃದ್ಧಿಪಡಿಸುತ್ತದೆ. ಅಗತ್ಯವಿರುವ ಸಮಯದಲ್ಲಿ ಈ ಶಾಂತ ಆಂತರಿಕ ಬೆಳಕನ್ನು ಧ್ಯಾನಸ್ಥ ಭಕ್ತನು ನೋಡುತ್ತಾನೆ. ಶಾಂತ ಆಂತರಿಕ ಬೆಳಕನ್ನ ಧ್ಯಾನಸ್ಥ ಭಕ್ತನು ನೋಡುತ್ತಾನೆ ಅಥವಾ ಅನುಭವಿಸುತ್ತಾನೆ. ಅವನ ಧ್ಯಾನ ಪ್ರಯತ್ನಗಳಿಗೆ ಮಾರ್ಗದರ್ಶನ ನೀಡುತ್ತಾನೆ, ಬೆಂಬಲಿಸುತ್ತಾನೆ ಮತ್ತು ಪ್ರೋತ್ಸಾಹಿಸುತ್ತಾನೆ. ಸೊ ಅಭ್ಯಾಸವು, ಮುಂದಿನ ಪ್ಯಾರ, ಅಭ್ಯಾಸವು ಒಳ್ಳೆಯದು ಮತ್ತು ಕೆಟ್ಟ ಪ್ರವೃತ್ತಿಗಳ ಪೂರ್ವ ಸೂಚಕವಾಗಿದೆ. ಮನುಷ್ಯನಲ್ಲಿ ಇರುವ ಒಳ್ಳೆಯ ಮತ್ತು ಕೆಟ್ಟ ಪ್ರವೃತ್ತಿಗಳೆರಡರ ಮಾರ್ಗದರ್ಶಕ ಅಭ್ಯಾಸವಾಗಿದೆ ಎಂಬುದು
ಮನೋವಿಜ್ಞಾನದ ಸತ್ಯ. ದುಷ್ಟ ಭೌತಿಕ ಬಯಕೆಯು ತಾರತಮ್ಯದ ಶಕ್ತಿಗಳನ್ನು ನಾಶ ಮಾಡಲು ಅಭ್ಯಾಸದ ಪ್ರಭಾವವನ್ನು ಪ್ರಯೋಗಿಸಲು ಪ್ರಯತ್ನಿಸಿದಾಗ ದುಷ್ಟರ ರಾಜನು ಆಶ್ಚರ್ಯಚಕಿತನಾಗಿರುತ್ತಾನೆ. ದುಷ್ಟನ ರಾಜನು ಆಶ್ಚರ್ಯಚಕಿತನಾಗಿರುತ್ತಾನೆ. ವಿರೋಧಿಸಲು ಸಿದ್ಧವಾಗಿರುವ ಅಭ್ಯಾಸದ ಉತ್ತಮ ಶಿಷ್ಯರಿದ್ದಾರೆ ಎಂಬುದು. ದುಷ್ಟ ಅಭ್ಯಾಸ ಮತ್ತು ಭೌತಿಕ ಬಯಕೆಯ ಶಕ್ತಿಗಳು ಯಾವುದೇ ಕ್ಷಣದಲ್ಲಿ ಎಷ್ಟೇ ಪ್ರಬಲವಾಗಿದ್ದರೂ ಈ ಜೀವನದ ಮತ್ತು ಇಂದಿನ ಅವತಾರಗಳ ಉತ್ತಮ ಅಭ್ಯಾಸಗಳ ಸೈನಿಕರು ಯುದ್ಧ ನೀಡಲು ಸದಾ ಸಿದ್ಧರಿರುತ್ತಾರೆ ಎಂಬುದು ಮನುಷ್ಯನಿಗೆ ಸಮಾಧಾನಕರ ಚಿಂತನೆಯಾಗಿದೆ. ಈ ಉತ್ತಮ ಸಂಸ್ಕಾರಗಳು ಇಂದಿನ ಅಭ್ಯಾಸ ಕ್ರಿಯೆಗಳಿಂದ ಉಳಿದಿರುವ ದೈವಿಕ ಗ್ರಹಿಕೆಗಳ ಉತ್ತಮ ಅನಿಸಿಕೆಗಳು. ರಾಜ ಆತ್ಮದ ನಿಗೂಢ ಸೈನಿಕರು, ಹಿಂಭಾಗದ ಕಾವಲುಗಾರರು. ಈ ಯೋಧರು ತಾರತಮ್ಯದ ಮಾನಸಿಕ ಸೈನ್ಯಗಳ ಹಿಂದೆ ಅಡಗಿರುತ್ತಾರೆ. ಭೌತಿಕ ಬಯಕೆಯ ದುಷ್ಟ ಇಂದ್ರಿಯ ಸೈನಿಕರು ಯುದ್ಧವನ್ನು ಗೆಲ್ಲುವ ಹಂತದಲ್ಲಿದ್ದಾರೆ. ಮುಂದೆ ಧಾವಿಸಲು ಮತ್ತು ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಲು ಉತ್ಸುಕರಾಗಿದ್ದಾರೆ. ಅಂದರೆ ಭಕ್ತನು ಇಂದಿನ ಅಭ್ಯಾಸಗಳು ಮತ್ತು ಕ್ರಿಯೆಗಳಿಂದ ಉತ್ತಮ ಸಂಸ್ಕಾರ ಪ್ರವೃತ್ತಿಗಳ ಬಲವಾದ ಸೈನ್ಯವನ್ನು ಹೊಂದಿರುವಾಗ ಅವರು ಪ್ರಸ್ತುತ ಉತ್ತಮ ಅಭ್ಯಾಸಗಳು ಮತ್ತು ತಾರತಮ್ಯದ ಕ್ರಿಯೆಗಳನ್ನು ಬೆಂಬಲಿಸಲು ಸಮಯಕ್ಕೆ ಸರಿಯಾಗಿ ಅವನ ಸಹಾಯಕ್ಕೆ ಬರುತ್ತಾರೆ. ಅಂದರೆ ಇಂದಿನ ಜನ್ಮಗಳ ಸಂಸ್ಕಾರಗಳು ಇರುತ್ತೆ, ಅದರಲ್ಲಿ ಒಳ್ಳೆಯ ಅಂಶಗಳು ಇರುತ್ತೆ, ಕೆಟ್ಟ ಅಂಶಗಳು ಇರುತ್ತೆ. ಈಗನೂ ನಮಗೆ ಕೆಟ್ಟ ಅಂಶಗಳು ಇರುತ್ತೆ. ಆ ಇಂದಿನ ಸಂಸ್ಕಾರಗಳು, ಇಂದ ಧ್ಯಾನ ಅಥವಾ ಇನ್ನೇನೋ ಪ್ರಯತ್ನಗಳನ್ನ ಮಾಡಿರುವಂಥದ್ದು ಆಧ್ಯಾತ್ಮಿಕವಾಗಿ, ಅಂತಹ ಸೈನಿಕರು, ಅಂತಹ ಒಳ್ಳೆಯ ಸಂಸ್ಕಾರ ಉಳ್ಳಂತಹ ಸೈನಿಕರು ಈಗ ಯುದ್ಧವನ್ನ ಸಾರ್ತಾರೆ ಅನ್ನೋದನ್ನ ಇಲ್ಲಿ ಹೇಳಿರುವಂಥದ್ದು ಸರಳವಾಗಿ. ಆದಾಗ್ಯೂ ಹೆಚ್ಚಿನ ಜನರು ತಮ್ಮ ಪ್ರಜ್ಞೆಯ ರಾಜ್ಯವನ್ನು ಇಂದಿನ ಅಭ್ಯಾಸಗಳಿಂದ ಹುಟ್ಟಿದ ದುಷ್ಟ ಪ್ರವೃತ್ತಿಗಳಿಂದ ಆಳಲು ಸ್ವಯಂ ಪ್ರೇರಣೆಯಿಂದ ಅನುಮತಿಸುತ್ತಾರೆ. ಹೀಗಾಗಿ ತಾರತಮ್ಯದ ಪ್ರವೃತ್ತಿಗಳು ಬಹಿಷ್ಕರಿಸಲ್ಪಡುತ್ತವೆ ಮತ್ತು ಇಂದಿನ ಅಭ್ಯಾಸಗಳ ತಾರತಮ್ಯದ ನಿಗೂಢ ಸೈನಿಕರು ತಾರತಮ್ಯದ ಸೈನ್ಯಗಳ ಹಿಂದೆ ಅಡಗಿರುವ ಆಧ್ಯಾತ್ಮಿಕ ಹಿಂಭಾಗದ ಕಾವಲುಗಾರರು ಸಹ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಉಳಿಯಬೇಕು. ಹಿಂದೆ ಅಭ್ಯಾಸವಾಗಿರುವಂತಹ ಸೈನಿಕರು ನಿಗೂಢ ಸೈನಿಕರು. ಅವರು ಅಂದ್ರೆ ಇಂದಿನ ಜನ್ಮದ ಒಂದು ಅಭ್ಯಾಸಗಳು. ಹಿಂಭಾಗದ ಕಾವಲುಗಾರರು ಸಹ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಉಳಿಯಬೇಕು. ಯಾವಾಗಲೂ ಚಂಚಲನಾಗಿರುತ್ತಾನೆ ಮತ್ತು ಎಂದಿಗೂ ಧ್ಯಾನ ಮಾಡದ ಮನುಷ್ಯನು ಇಂದ್ರಿಯ ಗುಲಾಮನಾಗಿರಲು ಒಗ್ಗಿಕೊಂಡಿರುವುದರಿಂದ ಅವನು ಸರಿ ಎಂದು ನಂಬುತ್ತಾನೆ. ಯಾವಾಗಲೂ ಚಂಚಲನಾಗಿರುವಂತವನು ಎಂದಿಗೂ ಧ್ಯಾನ ಮಾಡದೆ ಇಂದ್ರಿಯ ಗುಲಾಮನಾಗಿರಲು ಒಗ್ಗಿಕೊಂಡಿರ್ತಾನೆ. ಅದನ್ನೇ ಸರಿ ಅಂತ ಅವನು ಅರ್ಥಕೊಂಡು ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾನೆ. ಅವನಲ್ಲಿ ಆಧ್ಯಾತ್ಮಿಕ ಬಯಕೆ ಜಾಗೃತಗೊಂಡ ತಕ್ಷಣ ಅವನು ತನ್ನ ನಿಜವಾದ ಅವಸ್ಥೆಯನ್ನು ಅರಿತುಕೊಳ್ಳುತ್ತಾನೆ ಮತ್ತು ಅವನು ಧ್ಯಾನ ಮಾಡಲು ಮತ್ತು ಶಾಂತವಾಗಿ ಇರಲು ಪ್ರಯತ್ನಿಸುತ್ತಾನೆ. ನಂತರ ಅವನು ಸ್ವಾಭಾವಿಕವಾಗಿಯೇ ಮಾನಸಿಕ ಚಂಚಲತೆಯ ಕೆಟ್ಟ ಅಭ್ಯಾಸಗಳಿಂದ ತೀವ್ರ ಪ್ರತಿರೋಧವನ್ನು ಎದುರಿಸುತ್ತಾನೆ. ಮಾನಸಿಕವಾಗಿ ಅವನು ಧ್ಯಾನ ಮಾಡ್ಲಿಕ್ಕೆ ಕೂತಾಗ ಸಹಜವಾಗಿ ಮಾನಸಿಕ ಚಂಚಲತೆಯ ಕೆಟ್ಟ ಅಭ್ಯಾಸಗಳು ಅವನಿಗೆ ಪ್ರತಿರೋಧವನ್ನ ಒಡ್ಡುತ್ತವೆ. ಯೋಗಿ ಆರಂಭಿಕ ವ್ಯಕ್ತಿಯು ತನ್ನ ತಾರತಮ್ಯದ ಸೈನಿಕರನ್ನು ಒಳ್ಳೆಯವನಾಗಬೇಕೆಂಬ ಬಯಕೆಯಿಂದ ಮಾರ್ಗದರ್ಶಿಸಲ್ಪಡುವುದನ್ನು ಕಂಡುಕೊಳ್ಳುತ್ತಾನೆ. ಆದರೆ ಅನೇಕ ನಿರುತ್ಸಾಹಗೊಳಿಸುವ ಸೋಲುಗಳನ್ನು ಅನುಭವಿಸುತ್ತಾನೆ. ಅವನು ಹೆಚ್ಚು ಸಮಯ ಧ್ಯಾನ ಮಾಡುವಾಗ ಮತ್ತು ಆಂತರಿಕ ಸಹಾಯಕ್ಕಾಗಿ ಉತ್ಕಟವಾಗಿ ಪ್ರಾರ್ಥಿಸುವಾಗ ಅವನ ಶಾಂತವಾದ ದೃಢ ವಿಶ್ವಾಸವನ್ನು ನೋಡುತ್ತಾನೆ. ಅಂತಃಪ್ರಜ್ಞೆಯ ಗ್ರಹಿಕೆ ಜಾಗೃತಗೊಳಿಸುವ ಆಂತರಿಕ ಬೆಳಕಿನ ಅನುಭವಿ ನಿಗೂಢ ಸಾಮಾನ್ಯ ಅತಿಪ್ರಜ್ಞೆಯಿಂದ ಹೊರಹೊಮ್ಮಿ ತಾರತಮ್ಯದ ಶಕ್ತಿಗಳಿಗೆ ಸಕ್ರಿಯ ಮಾರ್ಗದರ್ಶಿಯಾಗುತ್ತಾನೆ. ಅವನು ಎಷ್ಟೇ ಬಾರಿ ಇಂದ್ರಿಯ ಅಭ್ಯಾಸಗಳ ಪ್ರಬಲ ದಾಳಿಯಿಂದ ಬಳಲುತ್ತಿದ್ದರೂ ಈ ಜೀವನ ಮತ್ತು ಇಂದಿನ ಜನ್ಮಗಳ ಧ್ಯಾನದಿಂದ ಜನಿಸಿದ ನಿಗೂಢ ಸೈನಿಕರು ಇನ್ನೂ ಅವನ ಸಹಾಯಕ್ಕೆ ಬರುತ್ತಾರೆ. ಮತ್ತೊಮ್ಮೆ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಗುರೂಜಿಯವರು. ಈ ರೀತಿಯ ಒಂದು ತಾಕಲಾಟಗಳಿದ್ದಾಗ ಅವರಿಗೆ
ಯಾರು ಧ್ಯಾನಕ್ಕೆ ಒಳಗಾಗ್ತಾರೋ, ಶಿಸ್ತುಬದ್ಧವಾದ ಧ್ಯಾನಕ್ಕೆ, ಅವರಿಗೆ ಸಹಜವಾಗಿ ಇಂದಿನ ಜನ್ಮಗಳ ಧ್ಯಾನದಿಂದ ಜನಿಸಿದ ನಿಗೂಢ ಸೈನಿಕರು. ಅಂದ್ರೆ ಇವತ್ತೇ ನಮಗೆ ಧ್ಯಾನ ಸಿದ್ಧಿಸುತ್ತೆ ಅಂತ ಹೇಳಕ್ಕಾಗಲ್ಲ. ಹಿಂದೆ ನಾವು ಧ್ಯಾನ ಮಾಡ್ಕೊಂಡು ಬಂದಿದ್ದಾಗ ಮಾತ್ರ ನಾವು ಈ ಒಂದು ಒಳ್ಳೆಯ ಆಧ್ಯಾತ್ಮಿಕ ಪಥಕ್ಕೆ ಬರ್ತೀವಿ. ಇಲ್ಲ ಅಂದ್ರೆ ಖಂಡಿತವಾಗಿಯೂ ಎಷ್ಟೇ ನಾವು ಕರೆದ್ರೂ, ಯಾರೇ ಕರೆದ್ರೂ ಬರೋದಿಲ್ಲ. ಸೊ ಅದು ನಮ್ಮ ಸಹಾಯಕ್ಕೆ ನಿಗೂಢ ಸೈನಿಕರಾಗಿ ನಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಗುರೂಜಿಯವರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಚಡಪಡಿಕೆಯ ಅಭ್ಯಾಸಗಳು ಅವನ ಪ್ರಜ್ಞೆಯ ಸಿಂಹಾಸನವನ್ನು ಆಕ್ರಮಿಸಿಕೊಳ್ಳಲು ಪ್ರಯತ್ನಿಸಿದಾಗ ಈ ನಿಗೂಢ ಸೈನಿಕರು ಪರಿಣಾಮಕಾರಿ ಪ್ರತಿರೋಧವನ್ನು ನೀಡುತ್ತಾರೆ. ಅವರು ಪ್ರೊಟೆಕ್ಷನ್ ನೀಡುತ್ತಾರೆ. ನಮಗೆ ಹಿಂದಿನ ಜನ್ಮದಲ್ಲಿ ನಮಗೆ ನಮ್ಮ ಸಂಸ್ಕಾರಗಳ ಸೈನಿಕರು ನಮಗೆ ಪ್ರಜ್ಞೆಯ ಸಿಂಹಾಸನವನ್ನ ನಾವು ಏರ್ಬೇಕು ಅಂದಾಗೆಲ್ಲ ಪ್ರತಿರೋಧಗಳು ಬಂದಾಗ ಅದನ್ನ ತಡೆ ಹಿಡಿಯೋದಕ್ಕೆ ಆ ಸೈನಿಕರು ಯಾವಾಗಲೂ ನಮಗೆ ಸಹಾಯ ಮಾಡ್ತಾರೆ. ಮಾನಸಿಕ ಯುದ್ಧದ ಸ್ಥಳದಲ್ಲಿ ಅತೀಂದ್ರಿಯ ಸೈನಿಕರು 2 ಸಂದರ್ಭಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಾರೆ. ಮೊದಲನೆಯದಾಗಿ ತಾರತಮ್ಯದ ಮುಂದುವರಿದ ಸೈನಿಕರನ್ನು ಇಂದ್ರಿಯ ಆಮಿಷಗಳ ಸೈನಿಕರು ಸೋಲಿಸಿದಾಗ, ಎರಡನೆಯದಾಗಿ ತಾರತಮ್ಯದ ಸೈನಿಕರು ಧ್ಯಾನದ ಕರೆಯ ಮೂಲಕ ಅತೀಂದ್ರಿಯಗಳ ಶಕ್ತಿಯ ಸಹಾಯವನ್ನು ಕೇಳಿದಾಗ, ಪ್ರಜ್ಞೆಯ ಸಿಂಹಾಸನವನ್ನು ರಾಜ ಭೌತಿಕ ಬಯಕೆ ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳುವ ಮೊದಲು ಯುದ್ಧ ನಡೆದರೆ, ಇಂದಿನ ಸಾಕ್ಷಾತ್ಕಾರಗಳ ಅತೀಂದ್ರಿಯ ಸೈನಿಕರು ಮತ್ತು ತಾರತಮ್ಯದ ಸೈನಿಕರು ಒಟ್ಟಾಗಿ 6 ಪುಟಗಳ ವಿವರಣೆಯನ್ನ ಕೊಟ್ಟಿದ್ದಾರೆ ಒಂದು 3ನೇ ಶ್ಲೋಕಕ್ಕೆ. ಸೊ ಹಾಗಾಗಿ ಅಲ್ಲಿ ಈ ಬೃಹತ್ ಸೈನ್ಯ ಅನ್ನೋದನ್ನ ಹೆಂಗೆ ಅವರು ತಗೊಂಡು ಈ ತರಗತಿಗೆ ವಿರಾಮ ಮಾಡೋಣ.